ಗದಗನಲ್ಲಿಯೂ ನಡೀತಾ ಇದೆಯಾ ಮತಾಂತರ? ರಾಜು ಕಣ್ಣಪ್ಪನವರ ಘೋರ ಆರೋಪ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಿವರಾಮ್ ಕೃಷ್ಣ ಸೇವಾ ಸಮಿತಿ ವತಿಯಿಂದ ನಾವು ಇತ್ತೀಚೆಗೆ ವಿಶಾಲ್ ಪಿ ಗೋಕಾವಿ ಎನ್ನುವ ವ್ಯಕ್ತಿ ತಹಾನಾ ಸಿ ಒಸ್ಮಾನಿ ಎಂಬ ಹುಡುಗಿ ಪ್ರೀತಿಸಿ ಮದುವೆ ಆಗಿ ಹುಡುಗ ವಿಶಾಲ್ ಗೋಕಾವಿಗೆ ಮುಸ್ಲಿಂ ಸಂಪ್ರದಾಯದಂತೆ ನಮಾಜ್ ಮಾಡು, ಜಮತ್ಗೆ ಹೋಗು, ನಮ್ಮ ಸಂಪ್ರದಾಯ ಪಾಲಿಸು, ಮಾನಸಿಕ ಚಿತ್ರಹಿಂಸೆ ನೀಡಿ ಮತಾಂತರ ಮಾಡಿದ ಘಟನೆ ನಡೆದಿದ್ದು, ದುರಾದೃಷ್ಟಕರ ಸಂಗತಿ ಶಾಂಶುದ್ದೀನ್ ಎಂಬ ವ್ಯಕ್ತಿ ಈತನನ್ನು ಮತಾಂತರ ಮಾಡಿದ್ದೇನೆ ಎಂದು ಆರೋಪ ಮಾಡಿದ್ರು. ಕಾನೂನು ಸಚಿವರ ತವರಲ್ಲೇ ಈ ಗತಿ ಆದರೆ ಹೇಗೆ? ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಮಸ್ಜಿದ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ರು. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹುಗಾರ, ಗದಗ. ಹಿಂಸೆ ಮಾಡಿದಾರೆ ಅವ್ರ ತಂದೆ ತಾಯಿನ ಅಥವಾ ಲೀಡರ್ಸ್ಗಳು ಅವ್ರ ಅವ್ವ ಹುಡುಗಿ ಅವ್ರ ಮಾಮಾರಿ ಏನು ಹೇಳ್ತಿದ್ರಿ ನೀವು? ನೀನು ಮಸೂದಿಗೆ ಹೋಗ್ಬೇಕು, ಜಮಾತಿಗೆ ಹೋಗ್ಬೇಕು, ನಮಾಜಿಗೆ ಹೋಗ್ಬೇಕು, ಮತ್ತು ನಮಾಜಿಗೆ ನಾವು ಹೋಗ್ತೀನಿ ಅಂದ್ರೆ ನಂಗೆ ಪ್ರೂಫ್ ಬೇಕು. ಹುಡುಗಿ ಅಂತಿದ್ರಿ ಅವ್ರ ಮಾಮನ ಕಳಿಸ್ಕೊಡ್ತಿದ್ರಿ. ದಾವಲ್ ಸಾಬ್ ಇಬ್ರಾಹಿಂ ಖಾನ್ ರೀ ಒಂಚೂರು ಅವ್ನು ಕಳಿಸ್ಕೊಡ್ತಿದ್ಲು. ಅವ್ನ ನನ್ನ ಜೊತೆಗೆ ಬಂದಾಗ ನಾನು ನಮಾಜ್ ಮಾಡೋ ಹೊತ್ನಾಗ ಅವ್ನು ಫೋಟೋ ತೆಗಿತಿದ್ದಾರೆ ನನ್ನ ಫೋನ್ ಒಳಗೆ ಫೋಟೋ ತೆಗೆದು ಆ ಹುಡುಗಿಗೆ ಸೆಂಡ್ ಮಾಡ್ಬೇಕ್ರಿ. ನಾವು ಅವಾಗ ಸೆಂಡ್ ಮಾಡಿದ್ಮ್ಯಾಗ ಅವಾಗ ಆ ಹುಡುಗಿನ ನಂಬ್ತಿದ್ವಿ. ಇಲ್ಲಾಂದ್ರೆ ನಾವು ಹೋಗೋ ಮಾಡ್ಕೊಂಡು ನಮ್ಮ ಚಿತ್ರಹಿಂಸೆ ಮಾನಸಿಕ ಟಾರ್ಚರ್ ಕೊಡ್ತಿದ್ವಿ. ಫೋನ್ ಹಚ್ಚಿ ಹೋಗಿಲ್ ನೀನು ಹೋಗ ಅಂತಂದ್ರೆ ರೊಕ್ಕನೂ ತಿಂದಾರಿ, ರೊಕ್ಕನೂ ತಿಂದಾರಿ, ಭಾಳ ನಂಗೆ ಚಿತ್ರಹಿಂಸೆ ಕೊಟ್ರಿ, ಮಾನಸಿಕ ಮಾಡ್ರಿ, ರೊಕ್ಕನೂ ಜಗ್ ತಿಂದಾರಿ. ಎಷ್ಟು ಒಂದು 5-6 ಲಕ್ಷ ರೂಪಾಯಿ ಸನೇ ತಿಂದಾರಿ. 6 ಲಕ್ಷ ಹೋಗಿ ಸಾಲ ಹಾಕೋತೀನಿ ಅಂತಂತ ಅವ್ರು ರೊಕ್ಕ ಇಸ್ಕೊಂಡ್ರಿ 3 ಲಕ್ಷ ರೂಪಾಯಿ. ಇದಕ್ಕಂತಂತ ಮನೆ ಬಾಡಿಗೆ ಅಲ್ಲಿ ಇಲ್ಲಿ ಅಂತಂದು ಭಾಳ ಇಸ್ಕೊಂಡ್ರಿ ರೊಕ್ಕ. ಚಿತ್ರಹಿಂಸೆ ಅಂದ್ರೆ ಇಲ್ರಿ ಚಿತ್ರಹಿಂಸೆ ಇದು ಜಮಾತಿಗೆ ಹೋಗು, ನಮಾಜ್ ಮಾಡೋದು, ಕಾಡಿಗೆ ಹಚ್ಕೋ, ಕುಂಕುಮ ಹಾಕಸು, ಟೊಪ್ಪಿಗೆ ಹಾಕೋ, ಈ ಥರ ಚಿತ್ರಹಿಂಸೆ ಕೊಟ್ಟಾರೆ. ಪ್ರೀತಿ ಇಟ್ಕೊಂಡ ಆ ಪ್ರೀತಿನ ಉಪಯೋಗ ಮಾಡ್ಕೊಂಡು ಚಿತ್ರಹಿಂಸೆ ಹಂಗಂದ್ರೆ, ಈಗ ನಾನು ಪ್ರೀತಿ ಮಾಡಿರ್ತೀನಿ ಯಾವ್ದಾರ ಒಂದು ಹುಡುಗಿಗೆ, ಈಗ ಆಕೆ ಪ್ರೀತಿ ಮಾತಿಗೆ ನಾವು ಒಪ್ಕೊಂಡಿರ್ತೀವಿ. ಆದ್ರೆ ಈಗ ನನಗೆ ಬೇಡ ವಿಷಯಕ್ಕೆ ಹೇಳಿದ್ರು ಕೂಡ ಅದನ್ನ ಒಪ್ಕೊಂಡು ಚಿತ್ರಹಿಂಸೆ ಅಲ್ಲ. ಈಗ ನನಗೆ ಇಂಟ್ರೆಸ್ಟ್ ಇಲ್ಲ ಅದು. ಉದಾಹರಣೆಗೆ ಬಹಳ ಜನ ಹಿಂದೂಗಳು ಅವ್ರ ದೇವಾಲಯಕ್ಕೆ ಹೋಗಂಗಿಲ್ಲ. ಬಹಳ ಜನ ಯಾಕೆ ದೇವರೆಲ್ಲ ಅದನ್ನು ಕೇಳುವಂಥವ್ರು ಬಹಳ ಜನ, ಸಾಕಷ್ಟು ಜನ ಅದಾರ. ಇನ್ನೀಗ ನಾನು ಅಲ್ಲೇನ ಸರಿ ಇಲ್ಲಾರ್ದಾಗ ಇನ್ನು ಇನ್ನೊಂದು ಧರ್ಮಕ್ಕೆ ಹೋಗಿ ಅದನ್ನ ನೀನು ಮಾಡು ಅನ್ನೋದು ಒತ್ತಾಯ ಎಲ್ಲ ಇದೆ. ಅವ್ರ ಚಿತ್ರಹಿಂಸೆ ಆಗಿದ್ದು ಈ ರೀತಿ ಚಿತ್ರಹಿಂಸೆ ಆಗಿದ್ದು. ಮತ್ತೆ ಈ ಹುಡುಗರನ್ನ ವ್ಯವಸ್ಥಿತವಾಗಿ ಮತಾಂತರ ಮಾಡ್ತಾರೆ. ಯಾಕೆ ಅಂತ ಹೇಳ್ತೀನಿ. ಮುಸ್ಲಿಮರಲ್ಲಿ ಆಯಾ ಏರಿಯಾಕ್ಕೆ ಒಂದು ಜಮಾತಿಗಳಿರ್ತವೆ. ಆ ಜಮಾತಿನ ನಾಯಕರು ಅಲ್ಲಿಯ ಮದುವೆ ಮುಂಜುಗಳು, ಅಲ್ಲಿ ಏನಾರ ವಿನಾಯಿತಿ ಸಮಸ್ಯೆ ಇದ್ರೆ ಅಥವಾ ಬೇರೆ ಏನಾರ ಅವ್ರ ಸಮಸ್ಯೆ ಇದ್ರೆ ಅವ್ರದ್ದು ಕೆಟ್ಟದ್ದು ಒಳ್ಳೇದಕ್ಕೆಲ್ಲ ಕೂಡ ಆ ಜಮಾತ್ ಇರ್ತೈತಿ. ಆದ್ರೆ ಇಲ್ಲೇ ಸರ ಅವರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಶಿವರಾಮಕೃಷ್ಣ ಸೇವಾ ಸಮಿತಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ನಾವು ಆಗ್ರಹಿಸ್ತೀವಿ. ಅದ್ರ ಜೊತೆನ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಾವು ಒಂದು ಮನವಿ ಕೊಟ್ಟಿವಿ ಮೊನ್ನೆ. ಏನಂತೇಳಿ, ಈಗ ಲವ್ ಜಿಹಾದ್ ಆಗೈತ್ರಿ, ಸರಬಷ್ಟ ಹೀಗಾಗೈತಿ. ಇದನ್ನು ಅಂದ್ರೆ ಪೊಲೀಸ್ ಇಲಾಖೆಯವರು ಸ್ವಲ್ಪ ಒಂದು ನೋವಿನ ಮಾತಾಡಿ ಇಲ್ಲ, ಈ ಹಿಂದೆ BJP ಸರ್ಕಾರ, ಬೊಮ್ಮಾಯಿ ನೇತೃತ್ವದ ಸರ್ಕಾರ ಏನು ಮತಾಂತರಕ್ಕಾಗಿ ವಿಶೇಷ ಕಾನೂನು ರಾಜ್ಯದೊಳಗೆ ತಂದಿತ್ತು, ಅದನ್ನ ಈ ಸರ್ಕಾರ ಕೈ ಬಿಟ್ಟಿದೆ. ಅದಕ್ಕೆ ನಾನು ಇದು ಕಾನೂನು ಸಚಿವರ ತವರು ಜಿಲ್ಲೆ, ನಮ್ಮವರೇ ಅದರ ಕಾನೂನು ಸಚಿವರು HK ಪಾಟೀಲ್ ಅವರು ತವರು ಜಿಲ್ಲೆಯಲ್ಲ. ಇವತ್ತು ಈ ರೀತಿ ಯುವಕರ ಪರಿಸ್ಥಿತಿ ಇದಾಗೈತಂದ್ರ ಇನ್ನ ಯುವತಿಯರ ಪರಿಸ್ಥಿತಿ ಹೇಗಿರ್ಬೋದು? ಇದು ಉತ್ತರ ಪ್ರದೇಶ ಒಳಗೆ 14 ಲಕ್ಷ ಇಂಥ ಜಾತಿಯವರಿಗೆ, ಇಂಥ ಜಾತಿಯವ್ರಿಗೆ 20 ಲಕ್ಷ, ಇಂಥವ್ರ ಜಾತಿಯವ್ರಿಗೆ 5 ಲಕ್ಷ ಅಂತೇಳಿ ನೋಡ್ರಿ, ಅಲ್ಲಿ ಕೂಡ ತಾರತಮ್ಯ ಐತಿ. ಇದು ಹಿಂದೂ ಸಮಾಜಕ್ಕೆ ಬಹಳಷ್ಟು ಜನ ಹೇಳ್ತಿರ್ತಾರ ನೀವು ಜಾತಿಗಳನ್ನ ಮಾಡ್ತೀರ ಅಂತೇಳಿ. ಹಂಗಾದ್ರೆ ಮುಸಲ್ಮಾನರು ಕೂಡ ಬ್ರಾಹ್ಮಣರಿಗೆ ಹೆಚ್ಚಿಗೆ ಮತ್ತೆ SC ST OBC ಕಮ್ಮಿ ಯಾಕೆ? ಅದಕ್ಕೆ ನಾನು ಮಾನ್ಯ HK ಪಾಟೀಲ್ ವಿನಂತಿ ಮಾಡ್ಕೊತೀನಿ, ಈ ಕೂಡಲೇ ಬೊಮ್ಮಾಯಿ ಸರ್ಕಾರದವ್ರಿಗೆ ಏನು ಕಾನೂನು ಇತ್ತಲ್ಲ ಆ ಕಾನೂನು ಮರಳಿ ತರಬೇಕು. ಯಾರು ಈ ಬಲವಂತವಾಗಿ ಮತಾಂತರ ಮಾಡಿರಲ್ಲ ಅವ್ರ ಮೇಲೆ ಕಾನೂನು ಜರುಗಿಸಿ ಅವರನ್ನ ಒದ್ದು ಒಳಗಾಕ, ಬರೀ ಹಂಗ ಒಳಗೆ ಹಾಕೋದಲ್ಲ, ಒದ್ದು ಒಳಗೆ ಹೋಗ್ಬೇಕು. ಯಾಕಂದ್ರೆ ಅಮಾಯಕ ಯುವಕರಿಗೆ ಕಾನೂನು ಅರಿವಿರುವುದಿಲ್ಲ. ರೇಪ್ ಕೇಸ್ ಮಾಡ್ತೀವಿ ನಿಮ್ಮ ಮೇಲೆ, ನಿಮ್ಮನ್ನು ಬಿಡಂಗಿಲ್ಲ, ನಮ್ಮ ಸಮಾಜದ ಕೈಯಲ್ಲಿ ಹೊಡಿಸ್ತೀವಿ ಅಂತ ಹೇಳಿದ್ರೆ ಆ ಯುವಕರು ಎಲ್ಲಿ ಹೋಗ್ಬೇಕ್ರಿ? ಸಹಜವಾಗಿ ಭಯ ಪಡ್ತಾರಲ್ಲ. ಹಂಗ ಆ ಯುವಕರು ಕೂಡ ಸಾಕಷ್ಟು ಇದೇ
ಫ್ಯಾಮಿಲಿ ಒಳಗೆ, ಆ ಹುಡುಗಿ ಫ್ಯಾಮಿಲಿ ಒಳಗೆ ಇನ್ನೊಬ್ಬ ಯುವಕ ಅವಳ ಅಕ್ಕನನ್ನ ಅವನು ಕೂಡ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ. ಅವನು ಕೂಡ ಇದೇ ಪರಿಸ್ಥಿತಿನೇ ಆಗೈತಿ. ಅವನನ್ನ ಮದುವೆ ಹಿಂದೂ ಅಲ್ಲಿ ನೋಡಿ ಸ್ವಲ್ಪ ಬದಲಾವಣೆ ಆಯ್ತು. ಆ ಯುವಕನನ್ನ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆಯಾಗಿ ತದನಂತರ ಮಕ್ಕಳ ಜನಿಸಿದ ನಂತರ ನಿಮ್ಗೆ ಗೊತ್ತಿರಲಿ ತಂದೆ ಯಾವ ಜಾತಿಗೆ ಇರ್ತಾನ, ಯಾವ ಅಡ್ರೆಸ್ಸಿಗೆ ಇರ್ತೈತಿ, ಆ ಅಡ್ರೆಸ್ಸಿಗೆ ಹೋಗ್ಬೇಕು, ಆ ಪ್ರಕಾರ ಮಾಡ್ಕೋಬೇಕಂತ ಸಾಮಾನ್ಯವಾಗಿ ನಾವೆಲ್ಲ ನೋಡ್ಕೊಂಡು ಬಂದೀವಿ. ಆದ್ರೆ ಇಲ್ಲೇ ಮಕ್ಕಳ ಹೆಸರನ್ನ ಮುಸ್ಲಿಂ ಹೆಸರನ್ನ ಇಟ್ಟ. ಮತ್ತ ಆ ಮಕ್ಕಳಿಗೆ ತಂದೆಗೆ ಗೊತ್ತಿರ್ಲಾರ್ದಂಗ ಮುಂಜಾನೆ ಕೂಡ ಮಾಡ್ಯಾವ. ಅವ್ರ ಏನ ಫ್ಯಾಮಿಲಿ ಐತಲ್ಲ ಅವ್ರ ದೊಡ್ಡ ಮಗಳು. ಅಂದ್ರ ಈ ಮತಾಂತರ ಜಾಗದೊಳಗ ನಮಗಿರುವ ಸಂಶಯ ಏನಂದ್ರ ಒಂದು ಬಹಳ ದೊಡ್ಡ ತಂಡನ ಕೆಲಸ ಮಾಡತೈತಿ. ಅದು ವಿಶೇಷವಾಗಿ ಗದಗ ನಗರಕ್ಕೆ ಇದು ತವ್ರ ಮನೆ ಆಗೈತಿ ಅಂತ ಹೇಳಿ ನಮಗ್ ಅನ್ಸತೈತಿ. ಮತ್ತ ಮುಳುಗುನ್ ನಾಕಾದ ಮಸೀದಿಗೆ ನಾವು ಏನ್ ತಿಳ್ಕೊಂಡಿದ್ವಿ, ಪಾಪ ಮುಸ್ಲಿಮರ ಪ್ರಾರ್ಥನಾ ಕೇಂದ್ರ ಅದು. ಆ ಪ್ರಾರ್ಥನಾ ಕೇಂದ್ರದೊಳಗೆ ಪಾಪ ಅವರು ನಮಾಜ್ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತಾರ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇಂಥ ಕೂಡ ಮತಾಂತರ ಮಾಡೋ ಕೆಲಸ ಕೂಡ ಆ ಮಸೀದಿ ಒಳಗೆ ನಡೆದೈತಿ. ಅದಕ್ಕೆ ಕೂಡಲೇ ಪೊಲೀಸ್ ಇಲಾಖೆ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇಂಥ ಮಸೀದಿಗಳನ್ನ ಕೂಡಲೇ ಸೀಸ್ ಮಾಡಬೇಕು. ಮತ್ತೆ ಬಹಳಷ್ಟು ಕಡೆ ಆಗ್ತೈತಿ. ಅಂದ್ರೆ ಒಬ್ಬ ಸ್ವಾಮೀಜಿನೂ ಕೂಡ ಧ್ವನಿ ಎತ್ತುತ್ತಾರಿಲ್ಲ. ಮತ್ತೆ ಹಿಂದೂ ಅನ್ನೋ ರಾಜಕಾರಣಿಗಳು ಕೂಡ ಅಲ್ಪ ಸ್ವಲ್ಪ ಧ್ವನಿ ಎತ್ತುತ್ತಾರ. ತಮ್ಮ ರಾಜಕೀಯ ಲಾಭ ಬಂದಾಗ ಮತ್ತೆ ಹಿಂದೆ ಸರಿಯುವಂತ ಪರಿಸ್ಥಿತಿ ತಮ್ಗೆಲ್ಲರಿಗೂ ಕೂಡ ಇದು ಗೊತ್ತಿದ್ದೈತಿ. ಏನು ಉತ್ತರ ಪ್ರದೇಶದೊಳಗ ಜಾಂಗೂರ್ ಬಾಬಾ ಮಾಡಲ್ಲ, ಅದನ್ನು ನಾವು ಶಿವರಾಮಕೃಷ್ಣ ಸೇವಾ ಸಮಿತಿಯಿಂದ ಅದನ್ನು ಉಗ್ರವಾಗಿ ಮೊದಲನೇದಾಗಿ ಖಂಡಿಸ್ತೀವಿ. ಅದರ ಜೊತೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರ, ಇಡೀ ದೇಶದೊಳಗೆ ನಾವೆಲ್ಲರೂ ಅನ್ಕೊಂಡಿದ್ವಿ ಬರೀ ಹೆಣ್ಮಕ್ಳನ್ನ ಮತಾಂತರ ಮಾಡ್ತಾರ ಅಂತ ಹೇಳಿ. ಆದ್ರ ಈ ಮತಾಂತರ ಮುಸ್ಲಿಮರು ಹಿಂದೂ ಯುವಕರನ್ನು ಕೂಡ ಮುಸ್ಲಿಂ ಹೆಣ್ಮಕ್ಳನ್ನ ಬಿಟ್ಟು ಮತಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕ ಒಂದು ತಾಜಾ ಉದಾಹರಣೆ ಹೇಳ್ಬೇಕಂದ್ರ, ಗದಗ ನಗರದ ಮುಳುಗುನ್ ನಾಕಾದ ಹತ್ತಿರ ಇರುವಂತ ಮಸೀದಿ. ಆ ಮಸೀದಿ ಒಳಗ ವಿಶಾಲ್ ಗೋಕಾಕ್ ಅನ್ನೋ ಹುಡುಗ, ಗೋಕಾವೆ ಅನ್ನೋ ಹುಡುಗ ಆ ಹೆಣ್ಮಗಳು ಪ್ರೀತಿಸಿದ್ಲು ಒಬ್ಬ ಹುಡುಗಿ. ಆ ಹುಡುಗಿ ಪ್ರೀತಿಸಿ ಅವನನ್ನ ಮುಂದೆ ಬ್ಲ್ಯಾಕ್ ಮೇಲ್ ಮಾಡಿ, ನೀ ಏನಾರ ನಮ್ಮ ಧರ್ಮದಂಗ ನಡ್ಕೊಳ್ಳಿಲ್ಲ ಅಂದ್ರ, ನೀನು 5 ಹೊತ್ತು ನಮಾಜ್ ಮಾಡಲಿಲ್ಲ ಅಂದ್ರ, ಜಮಾತಿಗೆ ಹೋಗ್ಲಿಲ್ಲ ಅಂದ್ರ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ನಿನಗ ಜೈಲಿಗೆ ಕಳಿಸ್ತೀನಿ, ನಮ್ಮ ಸಮಾಜದ ಕಡೆಯಿಂದ ನಿನಗ ಕೊಡಿಸ್ತೀನಿ ಅಂತೇಳಿ ಆ ಯುವಕನನ್ನ ಹೆದರಿಸಿ ಬೆದರಿಸಿ ಅವನನ್ನ ಸಾಕಷ್ಟು ರೀತಿಯ ಹಿಂಸೆಗಳನ್ನ ಮಾಡಿ ಇವತ್ತಿ ವಿಶಾಲ್ ಗೋಕಾವಿ ಅನ್ನೋ ಹುಡುಗನ್ನ ಪ್ರೀತಿಸಿ ಸಾಕಷ್ಟು ಅವನ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವನನ್ನ ಬಲವಂತದಿಂದ ಮಸೀದಿ ಕಳಿಸಿ ಹೋಗ್ಬೇಕು. ಹೋಗಿ ಹಂಗ ಸುಮ್ಮನಲ್ಲ, ಅದ್ರ ಜೊತೆ ಅವ್ರ ಸೋದರ ಅವನ ಹಿಂದೆ ಹೋಗ್ಬೇಕು, ಅವನ ನಮಾಜ್ ಮಾಡಿಸ್ಕೊಂಡು ಅದನ್ನ ಫೋಟೋ ಹೊಡೆದು ವಿಡಿಯೋ ಮಾಡಿ ಆಕಿ ಕಳಿಸ್ಬೇಕು. ಅಂದಾಗ ಹೆಣ್ಮಗಳು ಸುಮ್ ಕುಂದಿರ್ತಾವ. ಹಂಗ ನಮ್ಮ